ನಾಯಕತ್ವ ವಿಚಾರ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಹೇಳಿಕೆಗಳ ಮೂಲಕ ಸೃಷ್ಟಿಯಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಜೂನ್ವರೆಗೂ ಸುಮ್ಮನಿರಿ ಅನ್ನುವಂತಹದ್ದನ್ನ ಆಪ್ತ ಶಾಸಕರುಗಳಿಗೆ ಡಿ ಕೆ ಶಿವಕುಮಾರ್ ವಾರ್ನ್ ಮಾಡಿದ್ರ ಅನ್ನುವಂತಹದ್ದು ಕೂಡ ಚರ್ಚೆಯ ಹಂತದಲ್ಲಿದೆ. ಜೂನ್ವರೆಗೂ ಕೂಡ ಯಾರೂ ಮಾತನಾಡೋದು ಬೇಡ ಅನ್ನುವಂತಹದ್ದನ್ನ ಖುದ್ದು ಡಿ ಕೆ ಶಿವಕುಮಾರ್ ಶಾಸಕರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲವೂ ಕೂಡ ನಾಯಕತ್ವ ಅನ್ನುವಂತಹ ವಿಚಾರ ಬಂದಾಗ ಈಗ ಸುಮ್ಮನಿದ್ರೆ ಮುಂದೆ ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಈ ನಿರ್ಧಾರವನ್ನು ಡಿ ಕೆ ಶಿವಕುಮಾರ್ ತೆಗೆದುಕೊಂಡ್ರ ಅನ್ನುವಂತಹದ್ದು ಕೂಡ ಇದೀಗ ಚರ್ಚೆಗೆ ಕಾರಣವಾಗಿದೆ. ಇದೆಲ್ಲವೂ ಕೂಡ ಅಂದರೆ ದೆಹಲಿಯ ಪ್ರಯಾಣ, ದೆಹಲಿಗೆ ಪೆರೇಡ್ ಹೋಗುವಂತಹದ್ದು, ಹೈಕಮಾಂಡ್ ನಾಯಕರ ಮುಂದೆ ನಿಂತು ತಮ್ಮ ನಾಯಕನಿಗೆ CM ಸ್ಥಾನ ಕೊಡಿ ಅನ್ನುವಂತಹದ್ದು ಎಲ್ಲವೂ ಕೂಡ ಪದೇ ಪದೇ ಚರ್ಚೆ ಆಗ್ತಲೇ ಇತ್ತು. ಅಷ್ಟೇ ಅಲ್ಲ, ಒಂದಿಷ್ಟು ಜನ ಶಾಸಕರು ತಮ್ಮ ಏನು ನಾಯಕನಿಗೆ CM ಸ್ಥಾನ ಕೊಡಿಸಲೇಬೇಕು ಅನ್ನುವಂತಹ ಪಣ ತೊಟ್ಟು ಬಹಿರಂಗ ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ರು. ಎಲ್ಲವೂ ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟಿನ ಡ್ಯಾಮೇಜ್ ಆಗ್ತಾ ಇದ್ರೂ ಕೂಡ ಹೈಕಮಾಂಡ್ ನಾಯಕರು ಕೂಡ ಯಾವುದೇ ತುಟಿ ಬಿಚ್ಚದೆ ಬಾಯಿ ಮುಚ್ಕೊಂಡು ಇರಿ ಅನ್ನುವಂತಹ ಹೇಳಿಕೆ ನೀಡಿದ ಬಳಿಕವೂ ಕೂಡ ಮುಂದುವರೆದಿದ್ದನ್ನು ನೋಡಿ ಅವರೂ ಕೂಡ ಸುಮ್ಮನಾಗಿದ್ದರು. ಆದರೆ ಇದೀಗ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡುವಂತಹ ದಿನ ಹತ್ತಿರ ಆಗ್ತಿದೆ ಅನ್ನುವಂತಹದ್ದು ರಾಜಕೀಯ ವಲಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ವಲಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಜೂನ್ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಲಭಿಸೇ ಬಿಡುತ್ತಾ ಅನ್ನುವಂತಹದ್ದು ಕೂಡ ಚರ್ಚೆಗೆ ಕಾರಣ ಆಗಿದೆ. ಆದರೆ ಅವರ ಇವತ್ತಿನ ಮಾತುಕತೆ, ಅವರ ಇವತ್ತಿನ ನಡವಳಿಕೆ ಎಲ್ಲವೂ ಕೂಡ ತಾಳ್ಮೆಯಿಂದ ಇದ್ದರೆ ತಮಗೆ ಎಲ್ಲವೂ ಕೂಡ ಲಭ್ಯ ಆಗುತ್ತೆ ಅನ್ನುವಂತಹದ್ದನ್ನು ತೋರಿಸ್ದಂಗಿತ್ತು. ಯಾಕಂದರೆ ಚೀಫ್ ಮಿನಿಸ್ಟರ್ ಅಥವಾ ಈ ಒಂದು ನಾಯಕತ್ವ ವಿಚಾರವನ್ನು ಚರ್ಚೆಗೆ ತೆಗೆದುಕೊಂಡು ಅಥವಾ ಆ ಚರ್ಚೆಯನ್ನು ಮಾಡೋದರಲ್ಲಿ ಯಾವುದೇ ಅವಶ್ಯಕತೆ ಇಲ್ಲ. ತಾನೊಬ್ಬ ಪಕ್ಷದ ಪ್ರಮುಖ ಕಾರ್ಯಕರ್ತ, ಜೊತೆಗೆ ತಾನು ನಿಷ್ಠಾವಂತ KPCC ಅಧ್ಯಕ್ಷ. ಹಾಗಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ರೀತಿಯಲ್ಲಿ ನಾನೇ ಮಾಡಿದರೆ, ನಾನು ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ತನ್ನನ್ನು ಒಂದು ಪಾಯಿಂಟ್ ಔಟ್ ಮಾಡಿ ಮಾತನಾಡುವವರು ಇದ್ದರೆ ಅದು ಸರಿ ಆಗೋದಿಲ್ಲ. ಪಕ್ಷ ನನಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ, ಹಾಗಾಗಿ ನಾನೂ ಕೂಡ ತಾಳ್ಮೆಯಿಂದ ಕಾಯ್ತೀನಿ ಅನ್ನುವಂತಹ ಮಾತಿನ ಜೊತೆಗೆ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ತಾನು ಸುಮ್ಮನಿದ್ದೇನೆ ಅನ್ನುವಂತಹದ್ದನ್ನು ಯಾರಾದರೂ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಹೇಳಿಕೆ ಏನಿದೆ, ಸಾವಿರಾರು ಅರ್ಥಗಳು, ಸಾವಿರಾರು ಆಯಾಮಗಳನ್ನು ನೀಡ್ತಾ ಇದೆ. ಯಾಕಂದರೆ ಸೈಲೆಂಟ್ ಆಗಿದ್ಕೊಂಡೇ ಡಿ ಕೆ ಶಿವಕುಮಾರ್ ಮಹಾ ಪ್ಲ್ಯಾನ್ ಒಂದನ್ನೇನಾದರೂ ಮಾಡಿದ್ರಾ, ಕ್ರಾಂತಿ ಗೀಂತಿ ಈ ಒಂದು ಪೆರೇಡ್ ಎಲ್ಲವನ್ನ ಬಿಟ್ಟು ಸೈಲೆಂಟ್ ಆಗಿದ್ದುಕೊಂಡೇ ಪಕ್ಷದಲ್ಲಿ CM ಪಟ್ಟವನ್ನು ಗಿಟ್ಟಿಸೋದಿಕ್ಕೆ ರೆಡಿ ಆದ್ರ ಅನ್ನುವಂತಹ ಪ್ರಶ್ನೆಯನ್ನು ಇದೀಗ ಮೂಡಿಸ್ತಾ ಇದೆ. ಯಾಕಂದರೆ ತಾವು ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಅವರ ನಡವಳಿಕೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿದ್ದೂ ಇದೆ. ಪ್ರಯತ್ನ ಮತ್ತು ಪ್ರಾರ್ಥನೆ ಎರಡೂ ಕೂಡ ಒಂದು ಕಾಲಕ್ಕೆ ಸಫಲ ಆಗುತ್ತೆ, ಅದು ಯಾವತ್ತಿಗೂ ಕೂಡ ತಮಗೆ ಒಳ್ಳೆಯದನ್ನು ಮಾಡುತ್ತೆ ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತಿನ ಹೇಳಿಕೆ ಎಲ್ಲವೂ ಕೂಡ ಕಾಕತಾಳೀಯವಂತೂ ಅಲ್ಲ. ಅವರು ಖುದ್ದು ಅದನ್ನು ಹೇಳಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಅದನ್ನು ಹೇಳಿದ್ದಾರೆ ಅನ್ನೋದಕ್ಕೆ ಅನೇಕ ಸ್ಪಷ್ಟ ಉದಾಹರಣೆಗಳು ಇವತ್ತಿನ ಅವರ ಮಾತಿನ ಅರ್ಥದಲ್ಲಿ ಸಿಗ್ತಾ ಇದೆ. ಹೀಗಾಗಿ ಅವರ ಈ ಹೇಳಿಕೆ ಏನಿದೆ ಅಂದರೆ ತಾನು ಸುಮ್ಮನೆ ಕೂತಿಲ್ಲ ಅನ್ನುವಂತಹದ್ದನ್ನು ಪರೋಕ್ಷವಾಗಿ ಯಾರಿಗೆ ಅವರು ಸಂದೇಶವನ್ನು ನೀಡಿದರು ಅನ್ನುವಂಥದ್ರ ಜೊತೆಗೆ ತಾವು ಸುಮ್ಮನೆ ಕೂತಿಲ್ಲ ಅನ್ನುವಂತಹದ್ದನ್ನು ಕೂಡ ನೇರವಾಗಿ ಅವರು ಹೇಳಿದಂಗಿತ್ತು. ಇದರ ಜೊತೆಗೆ ಈ ನಾಯಕತ್ವ ವಿಚಾರ ಅಥವಾ ತಮಗೆ ಲಭಿಸಬೇಕಾದ್ದು ಅಥವಾ ತಮಗೆ ಸ್ಥಾನ ಸಿಗಬೇಕಾಗಿದ್ದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಕಾಲ ಎಲ್ಲದನ್ನೂ ಕೂಡ ನಿರ್ಧಾರ ಮಾಡುತ್ತೆ. ಆ ಕಾಲಕ್ಕಾಗಿ ತಾವು ಕಾಯ್ತೀವಿ ಅನ್ನುವಂತಹ ಮಾತುಗಳು ಕೂಡ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದೇ ಆಪರೇಷನ್ ಶುರು ಮಾಡಿದ್ದಾರೆ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ನೀಡ್ತಾ ಇದೆ. ಹಾಗಾದರೆ ಜೂನ್ ಬಳಿಕ, ಅದರಲ್ಲೂ ಬಜೆಟ್ ಅಧಿವೇಶನದ ಬಳಿಕ ಒಂದಿಷ್ಟು ಬದಲಾವಣೆ ಅಥವಾ ನಾಯಕತ್ವ ವಿಚಾರವಾಗಿ ಒಂದಿಷ್ಟು ಪ್ರಕ್ರಿಯೆಗಳು ಚುರುಕುಗೊಳ್ಳುತ್ತೆ ಅನ್ನೋದಕ್ಕೆ ಇದೀಗ ವೇದಿಕೆ ಸಿದ್ಧವಾಗ್ತಿದೆ ಅನ್ನೋದಕ್ಕೆ ಎಲ್ಲ ಮಾತುಗಳು ಕೂಡ ಪುಷ್ಟಿಯನ್ನು ನೀಡ್ತಿದೆ. ಡಿ ಕೆ ಶಿವಕುಮಾರ್ ನೀವೆಲ್ಲ ಅಂದುಕೊಂಡಂತೆ ಎಲ್ಲಂದರಲ್ಲಿ ಏನೇನೋ ಮಾತನಾಡುವಂತಹ ವ್ಯಕ್ತಿಯಂತೂ ಅಲ್ಲವೇ ಅಲ್ಲ. ಯಾಕಂದರೆ ಸಮಯ ಮತ್ತು ಸಂದರ್ಭ ಎರಡಕ್ಕೂ ಕೂಡ ಪ್ರಾಮುಖ್ಯತೆ ಕೊಡುವಂತಹ ಡಿ ಕೆ ಶಿವಕುಮಾರ್ ಅವರು ಯಾವ ಸಮಯದಲ್ಲಿ ಏನನ್ನು ಮಾತನಾಡಿದರೆ ಅದು ತಲುಪುವವರಿಗೆ ತಲುಪುತ್ತೆ ಅನ್ನುವಂತಹದ್ದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಜ್ಞಾಪಿಸಿಕೊಂಡೇ ಮಾತನಾಡುವಂತಹ ರಾಜಕಾರಣಿ. ಹಾಗಾಗಿ
ಇವತ್ತಿನ ಅವರ ಹೇಳಿಕೆ ಅನೇಕರಿಗೆ ಒಂದು ಹಂತಕ್ಕೆ ಆತಂಕದ ಜೊತೆಗೆ ಜೂನ್ ವೇಳೆಗೆ ಬದಲಾಗುತ್ತೆ ಅನ್ನುವಂತಹ ಚರ್ಚೆ ಏನಿದೆ ಆ ಚರ್ಚೆಗೆ ಪೂರಕವಾಗುವ ರೀತಿಯಲ್ಲಿಯೇ ಇತ್ತೇ ಹೊರತು ಬೇರೆ ಅರ್ಥದಲ್ಲಂತೂ ಇಲ್ಲ. ಹಾಗಾಗಿ ನಾಯಕತ್ವ ವಿಚಾರವಾಗಿ ಅಥವಾ ಖುದ್ದು CM ತಮ್ಮ ಸ್ಥಾನವನ್ನೇನಾದರೂ ಬಿಟ್ಟುಕೊಡೋಕೆ ಜೂನ್ನ ಬಳಿಕ ರೆಡಿ ಆದ್ರ ಅನ್ನುವಂತಹದ್ದು ಕೂಡ ಅವರ ಮಾತಿನ ಅರ್ಥದಲ್ಲಿ ಪರೋಕ್ಷವಾಗಿ ಕೇಳಿ ಬಂದಂತಿತ್ತು. ಹೀಗಾಗಿ ಜೂನ್ನ ಬಳಿಕ ಎಲ್ಲವೂ ಬದಲಾಗುತ್ತಾ ಅಂದರೆ ಗೊತ್ತಿಲ್ಲ. ಹೈಕಮಾಂಡ್ ನಾಯಕರುಗಳು ಇಬ್ಬರನ್ನೂ ಕರೆದು ಕೂತು ಮಾತನಾಡಿಸಿ ಎಲ್ಲವನ್ನೂ ಕೂಡ ಸಮಾಧಾನದಿಂದಲೇ ಸಾರ್ಟ್ಔಟ್ ಮಾಡ್ತಾರಾ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಇವತ್ತಿಗೂ ಕೂಡ ಅದೇ ತಾಳ್ಮೆಯಿಂದ ಕಾಯ್ತಾ ಇರುವಂತಹ DK ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದುಕೊಂಡೇ ಮತ್ತೊಂದು ತಂತ್ರ, ಮತ್ತೊಂದು ಬಲೆಯನ್ನು ಎಳೆದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇವತ್ತಿನ ಅವರ ಈ ಎಲ್ಲ ಮಾತಿನ ಪರಿಯೂ ಕೂಡ ತಮಗೆ ಇಷ್ಟರಲ್ಲೇ ತಾವು ಅಂದುಕೊಂಡಂತಹ ತಮ್ಮ ಕನಸಿನ ಪಟ್ಟ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಮತ್ತು ಭರವಸೆಯಲ್ಲಿಯೇ ಇದ್ದಂಗಿತ್ತು. ಅದರ ಮೂಲಕವೇ ಅವರು ಆ ಭರವಸೆಯ ಮಾತುಗಳನ್ನು ಕೂಡ ಆಡಿದ್ದಂತಹದ್ದು. ಆದರೆ ಜೂನ್ವರೆಗೂ ತಮ್ಮ ಶಾಸಕರುಗಳಿಗೆ ಸುಮ್ಮನಿರಿ ಅಂತ ಹೇಳಿರೋದು ಕೂಡ ಇದೇ ಕಾರಣಕ್ಕೆ ಇರಬಹುದು. ಯಾಕಂದರೆ ಹಾದಿ ಬೀದಿಯಲ್ಲಿ ಈ ರೀತಿ ನಾಯಕತ್ವ ವಿಚಾರ ಚರ್ಚೆ ಆಗ್ತಿದೆ ಅನ್ನುವಂತಹದ್ದೇನಿದೆ ಅದು ಎಲ್ಲವನ್ನೂ ಕೂಡ ನೋಡ್ತಾ ಹೋದರೆ ಪಕ್ಷಕ್ಕೆ, ಹೈಕಮಾಂಡ್ ನಾಯಕರುಗಳಿಗೆ ದೊಡ್ಡ ಮಟ್ಟಿನ ಡ್ಯಾಮೇಜ್ ಆಗ್ತಾ ಇದೆ. ಆ ಡ್ಯಾಮೇಜನ್ನು DK ಶಿವಕುಮಾರ್ ಅವರೇ ಮಾಡ್ತಿದ್ದಾರೆ ಅನ್ನುವಂತಹದ್ದು ನೇರವಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ತಿಳಿದುಕೊಳ್ಳುವಂತಹ ವಾತಾವರಣವನ್ನು ಶಾಸಕರುಗಳು ಸೃಷ್ಟಿ ಮಾಡಿದ್ರು. ಅದ್ಯಾವುದು ಬೇಡ, ಹೈಕಮಾಂಡ್ ನಾಯಕರೇ ತಮಗೆ ತಾವೇ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನುವಂತಹ ಭರವಸೆ ಸಿಕ್ಕ ನಂತರದಲ್ಲೇ ತಮ್ಮ ಶಾಸಕರಿಗೆ ಸೂಚನೆ ಕೊಟ್ಟಂಗಿದೆ. ಹಾಗಾಗಿ ಅವರ ಈ ಭರವಸೆ ಮತ್ತು ವಿಶ್ವಾಸ ಎರಡೂ ಕೂಡ ಇದೀಗ ಜೂನ್ಗೆ ಶಿಫ್ಟ್ ಆಗಿದೆ. ಜೂನ್ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಬದಲಾವಣೆಯ ಪರ್ವ ಅಥವಾ ಬದಲಾವಣೆಯ ಗಾಳಿ ಬೀಸಬಹುದು ಅನ್ನೋದು ಕೂಡ ಇದೀಗ ಸ್ಪೆಷಲಿ DK ಶಿವಕುಮಾರ್ ಆಪ್ತ ಬಣದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು.